यस्येवाक्षभिर्यजत्राः स्थिरैरङ्गैः स्तुष्ट्वा पुंसस्तनोभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः. ಸಭೆಗೆ ನಮಸ್ಕಾರ. ನಮ್ಮ ಕೆಲಸ ಎಲ್ಲ ಆಗೋಯ್ತು, ನಮ್ಮ ಹುಡುಗರು ಪ್ರೈಸ್ ತಗೊಂಡಿದ್ದಾಯ್ತು, ಸ್ಟಾಫ್ ಕೆಲಸ ಎಲ್ಲ ಆಯಿತು, ನಿಯಪ್ಪಂದೇನು ಕೆಲಸ ಅಂತ ಬಹಳ ಜನಕ್ಕೆ ಅನ್ನಿಸ್ತಾ ಇರ್ಬೋದು. ಏನೋ ಒಂದು ಸಣ್ಣ ಕೆಲಸ ಕೊಟ್ಟಿದ್ದಾರೆ, ಬಂದು ಕೂತ್ಕೊಳ್ಳಿ ಒಂದೆರಡು ಮಾತು ಆಡಿ ಅಂತ ಹೇಳಿದ್ದಾರೆ ಅಂತ ಆಡ್ತಾ ಇದ್ದೀನಿ. ಇವತ್ತು ನನ್ನ ಜೀವನದ ಅತ್ಯಂತ ಸೌಭಾಗ್ಯದಾಯಕವಾದ ಸುದಿನ. ಈ ಥರದ ಒಂದು ಕಾರ್ಯಕ್ರಮನ ನಾನು ನೋಡಿರಲಿಲ್ಲ, ಖಂಡಿತ ಎಂದೂ ನೋಡಿರಲಿಲ್ಲ. ನಮ್ಮ ಸೆಕ್ರೆಟರಿ ಸಾಹೇಬರು ಒಂದೊಂದೇ ವಿಷಯಗಳನ್ನು ಹೇಳ್ತಾ ಇದ್ದಾಗ, ಮತ್ತೆ ನೀವೆಲ್ಲ ಬಂದು ಇಲ್ಲಿ ಸ್ಟೇಜ್ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಗ ಒಂದೊಂದು ಕ್ಷಣವನ್ನು ಅನುಭವಿಸಿದ್ದೀನಿ ನಾನು. ಈ ತರ ಒಂದು ಕೋಟ್ ಹಾಕೊಂಡ್ಬಿಟ್ಟು ಒಳಗಡೆಯಿಂದ ಈ ಚೀಟಿ ಹೀಗೆ ತೆಗಿತಾರಲ್ಲ, ಅವ್ರು ಬಹಳ ಡೇಂಜರಸ್. ಏನೇನೋ ಬರ್ಕೊಂಡ್ಬಂದ್ಬಿಟ್ಟಿರ್ತಾರೆ, ಎಷ್ಟೊತ್ತು ಮಾತಾಡ್ತಾರೋ ಅಂತ ಗೊತ್ತಿಲ್ಲ. ಆದರೆ ಈ ದೊಡ್ಡ ಚೀಟಿನಲ್ಲಿ ಒಂದು 4-5 ಪಾಯಿಂಟ್ ಹಾಕೊಂಡ್ ಬಂದಿದ್ದೀನಿ. ಜಾಸ್ತಿ ಮಾತಾಡಲ್ಲ, ಟೈಮ್ ಆಗಿದೆ ಅಂತ ಗೊತ್ತು. ಐ ಆಮ್ ವೆಲ್ ಅವೇರ್ ಆಫ್ ಹೌ ಮಚ್ ಟು ಸ್ಪೀಕ್ ಅಂಡ್ ಹೌ ಲಾಂಗ್ ಟು ಸ್ಪೀಕ್. ಪೇರೆಂಟ್ಸ್ ಪರ್ಟಿಕ್ಯುಲರ್ಲಿ ಯಾವುದೇ ಗಾಬರಿ ಪಡಬೇಡಿ. ಹುಡುಗರಿಗೆ ಕುತ್ಕೊಳ್ಳೋದು ಕರ್ತವ್ಯ, PT ಮೇಸ್ಟರ್ ಬೇರೆ ನಿಂತಿದ್ದಾರೆ, ಕುತ್ಕೋತಾರೆ. ಆದರೆ ನಿಮಗೆ ಅದು ಯಾವ ನಿರ್ಬಂಧವೂ ಇಲ್ಲ, ಆದರೆ ನಿಮಗೆ ಜಾಸ್ತಿ ಬೋರ್ ಮಾಡೋದು. ಫಸ್ಟ್ ಆಫ್ ಆಲ್, I would like to congratulate the children. My next congratulations are due to the parents. Next to that, I would place the teaching staff and the supporting staff. And next, of course, this prestigious VVS Sardar Patel High School that housed you for 10 years like your own home. ಸಂಸ್ಕೃತ ಟೀಚರ್ಸ್ ಇಲ್ಲಿ ತುಂಬಾ ಜನ ಇದ್ದಾರೆ, ಸಂಸ್ಕೃತ ಬಲ್ಲವರಂತ ತುಂಬ ಪೇರೆಂಟ್ಸು ಇದ್ದಾರೆ. ನಾನು ಒಬ್ಬ ಸಂಸ್ಕೃತ ಸ್ಟೂಡೆಂಟ್ ಆಗಿ ನಾನು ಹೈಸ್ಕೂಲು ಕಾಲೇಜಲ್ಲಿ ಇವತ್ತು ಸಂಸ್ಕೃತ ಸ್ಟೂಡೆಂಟ್ ಆಗಿ ಕೆಲವು ಸಾಂದರ್ಭಿಕವಾದ ಸೂಕ್ತವಾದ 1-2 ಸುಭಾಷಿತಗಳ ಮೂಲಕ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೈಸ್ಕೂಲ್ನಲ್ಲಿ ಕಲಿತಂತಹ ಒಂದು ಸಂಸ್ಕೃತ ಸುಭಾಷಿತ, ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇ ಕ್ಷಣೇನಷ್ಟೇ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ. ಕ್ಷಣಶಃ ಕಣಶಶ್ಚೈವ, ಕ್ಷಣ, ಒಂದು ಕ್ಷಣವನ್ನು ವೇಸ್ಟ್ ಮಾಡದೆ, ಕಣಶಶ್ಚೈವ, ಒಂದು ಪೈಸವನ್ನು ವೇಸ್ಟ್ ಮಾಡದೆ, ವಿದ್ಯಾಂ ಅರ್ಥಂಚ ಸಾಧಯೇ, ವಿದ್ಯೆಯನ್ನೂ ಕಲಿಬೇಕು, ಹಣವನ್ನೂ ಕಲಿಬೇಕು. ಯಾಕೆಂತ ಮುಂದಕ್ಕೆ ಹೇಳ್ತೀನಿ ನಾನು. ಕ್ಷಣೇನಷ್ಟೇ ಕುತೋ ವಿದ್ಯಾ, ಒಂದು ಕ್ಷಣ ಹೊರಟು ಹೋದರೆ ಆ ಕ್ಷಣದಲ್ಲಿ ಕಲಿಯಬೇಕಾದಂತಹ ವಿದ್ಯೆ ಮುಂದೆ ಕಲಿಯಕ್ಕಾಗಲ್ಲ. ಕಣತ್ಯಾಗೆ ಕುತೋ ಧನಂ, ಒಂದು ಪೈಸಾ ವೇಸ್ಟ್ ಮಾಡಿದ್ರೆ ಆ ಪೈಸಾ ವೇಸ್ಟೇ ಅಲ್ವಾ. 1 ರೂಪಿ ಸೇವ್ಡ್ ಈಸ್ 1 ರೂಪಿ ಅರ್ನ್ಡ್. ಇದು ಈ ಪ್ರಪಂಚದಲ್ಲಿ ನೀವು ನಿಮ್ಮ ಮಕ್ಕಳು ತಿಳ್ಕೊಳ್ಬೇಕಾದಂತಹ ವಿಷಯ ಇದು.
ಅದು ಮುಂದಿನ ಮಾತಲ್ಲಿ ಬರುತ್ತೆ. ಪರ್ಟಿಕ್ಯುಲರ್ಲಿ ನಾವು ಈ ಮಕ್ಕಳೆಲ್ಲ ಬಂದು ಮೇಡಮ್ ಅನೌನ್ಸ್ ಮಾಡ್ತಾ ಇದ್ದಾಗ 99.99% ಇಂದ ಶುರು ಮಾಡಿ 96ಗೆ ನಿಲ್ಲಿಸ್ಬಿಟ್ರಲ್ಲ. ಎರಡು ಪ್ರಶ್ನೆ ನಂದು, ಈ 96% ನೀವೆಲ್ಲ ಯಾಕೆ ತಗೊಂಡ್ರಿ? ನಾವು ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ 3 ವರ್ಷದ ಹಾಕಿದ್ರೆ ಇಷ್ಟು ಬರ್ತಿರ್ಲಿಲ್ಲಲ್ಲ ಮರ. 8th, 9th, 10th ನಮ್ಮದು 3 ವರ್ಷದ ಮಾರ್ಕ್ಸ್ ಆ್ಯಡ್ ಮಾಡಿದ್ರೆ ಇಷ್ಟು ಬರ್ತಾ ಇರ್ಲಿಲ್ವಲ್ಲ, ಹೇಗೆ ತಗೊಂಡ್ರಿ? ಎರಡನೇ ಪ್ರಶ್ನೆ, 98.99 ಆದ್ಮೇಲೆ 1.1 ಎಲ್ಲಿ ಬಿಟ್ರಿ? ಯಾಕೆ ಬಿಟ್ರಿ? ಹ್ಯಾಕ್ ಬಿಟ್ರಿ? ಒಂದು ತಮಾಷೆ ಮಾತು. ಆದ್ರೆ ಅದು ಏನು ಊಟ ಹಾಕ್ತಾರೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ, ಅದು ಎಷ್ಟು ನಿದ್ದೆ ಮಾಡ್ತೀರೋ ಮಾಡೋಲ್ವೋ, ಅದೆಷ್ಟು ಫೋಕಸ್ಡ್ ಆಗಿರ್ತೀರಾ ಇಷ್ಟು ಅಚೀವ್ಮೆಂಟ್ ಮಾಡೋಕೆ. ಹ್ಯಾಟ್ಸ್ ಆಫ್ ಟು ಯು. ಈ ಫಂಕ್ಷನ್ ಅನ್ನ ಇವತ್ತು ಈ ಮ್ಯಾನೇಜ್ಮೆಂಟ್ ಅವರು, ಸಾಹೇಬರು, ಮೇಡಮು ಎಲ್ಲ ನಿಮ್ ಟೀಚರ್ಸ್ ಅರೇಂಜ್ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾ? ಯಾರ್ಯಾರಿಗೆ ಇಲ್ಲಿ ಕರೆದು ಕಿರೀಟ ಇಟ್ಟಿದ್ದಾರೋ ಆ ಕಿರೀಟ ತುಂಬಾ 10 kg ಬಾರದ್ದು. ಆ ಒಂದು ರೆಸ್ಪಾನ್ಸಿಬಿಲಿಟಿ, ಕಿರೀಟ ತೆಗೆದು ನೀವು ಹೆಗಲ ಮೇಲೆ ಇಟ್ಕೊಳ್ಳಿ. ಆ ಹೆಗಲ ಮೇಲೆ ಇಟ್ಕೊಳ್ಳೋದು ಯಾಕೆ ಗೊತ್ತಾ? ಅದೊಂದು ನೊಗ ಅಂದ್ರೆ ಗೊತ್ತಾ? 2 ಎತ್ತುಗಳನ್ನು ಎಳೆಯುತ್ತಲ್ಲ, ಮಧ್ಯೆ ಇರುತ್ತಲ್ಲ ಕೋಲು, ಅದು ನೊಗ. ಆ ನೊಗ ಎಳೆಯೋಕೆ ನಿಮ್ಗೆ ಅದನ್ನು ಇಟ್ಟಿರೋದವ್ರು. ಅಂದ್ರೆ ಏನು? ಇಲ್ಲಿ ಏನು ಅಚೀವ್ ಮಾಡಿದ್ದೀರೋ ಆ ಅಚೀವ್ಮೆಂಟ್ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೇಕು. ವಿ ಆರ್ ಗಿವಿಂಗ್ ಯು ದಿಸ್ ರೆಸ್ಪಾನ್ಸಿಬಿಲಿಟಿ ಟು ಬಿ ದ ಬೆಸ್ಟ್ ಸಿಟಿಸನ್ಸ್ ಆಫ್ ಇಂಡಿಯಾ. ಪ್ಲೀಸ್ ರಿಯಲೈಸ್ ದಟ್ ಮಕ್ಕಳೇ, ಪ್ಲೀಸ್ ರಿಯಲೈಸ್ ದಟ್ ಯು ಹ್ಯಾವ್ won laurels, enviably so. I have envied each one of you because in my school, though it was a very prestigious school, as our professor knows, Vijaya High School in Bangalore South, ಇಷ್ಟು ಗ್ರ್ಯಾಂಡ್ ಆಗಿ, ಇಷ್ಟು ಚೆನ್ನಾಗಿ ನಮ್ಮ ಕಾಲದಲ್ಲಿ ಆಗ್ತಾ ಇರಲಿಲ್ಲಪ್ಪ. ಒಂದು ದೊಡ್ಡ ಫಂಕ್ಷನ್ ಅಂತೂ ಮಾಡೋರು ಸರ್, ಮಾಡಿಬಿಟ್ಟು 10th ಸ್ಟ್ಯಾಂಡರ್ಡ್ಗೆ ನಮ್ಮ ಚಂದ್ರಲೇಶ್ ಶೇಖರಯ್ಯನವರು ಒಂದು ಊಟ ಹಾಕೋರು ಸರ್. ಆವಾಗ ಇಷ್ಟೊಂದು ರ್ಯಾಂಕ್ಸು ಬರ್ತಿರ್ಲಿಲ್ಲ. ಯಾಕೆ ಅಂದ್ರೆ ಈ ಮರಿಮಲ್ಲಪ್ಪ ಮೈಸೂರು, ಇದು ನಿಮ್ದು VVS ಸರ್ದಾರ್ ಪಟೇಲು, ವಿಜಯ ಹೈಸ್ಕೂಲು ರ್ಯಾಂಕ್ಗಳಿಗೆ ಕಿತ್ತಾಡ್ತಿದ್ರು ಅಂದ್ರೆ ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಿ ಕಿತ್ತಾಡ್ತಾರೆ. ನಮ್ಮ ಕಾಲದಲ್ಲಿ ಪೇಪರ್ನಲ್ಲಿ ಫಸ್ಟ್ ಕ್ಲಾಸ್ ಅಂತ ಬಂದ್ಬಿಟ್ರೆ ಊರಲ್ಲಿ ಮೆರವಣಿಗೆ ಮಾಡೋರು, ನಮ್ಮ ಹುಡುಗ ಫಸ್ಟ್ ಕ್ಲಾಸು ಅಂತ. ಈಗ ನೀವು ಪರೀಕ್ಷೆ ಬರ್ದವರೆಲ್ಲ ಫಸ್ಟ್ ಕ್ಲಾಸ್ ತಗೊಂಡ್ಬಿಟ್ರೆ ಏನ್ರಿ ಇದು? ನೋಡಿದ್ರೆ ಇನ್ವಿಟೇಷನ್ ಅಲ್ಲಿ ಯಾರು ಸೆಕೆಂಡ್ ಕ್ಲಾಸೇ ಇಲ್ವಾ? ನಿಮ್ಗೇನು ಅನ್ಸದೇ ಇಲ್ವಾ? ಹೌದಪ್ಪ, ಹೌ ಇಸ್ ಇಟ್ ಪಾಸಿಬಲ್ ಅಂತ. ಇಷ್ಟು ರ್ಯಾಂಕ್ಗಳು, ಇಷ್ಟು ಫಸ್ಟ್ ಕ್ಲಾಸ್ಗಳು, ನಮ್ಮ ಸ್ಕೂಲಿಂದ ಯಾರೂ ಫೇಲ್ ಇಲ್ಲ ಸರ್ ಅಂತ ಪ್ರೆಸ್ನವರೆಲ್ಲ ಬರೋದೇನು? ನಿಮ್ಮ ಟೀಚರ್ಸ್ ಇಂಟರ್ವ್ಯೂ ಮಾಡೋದೇನು? ಮ್ಯಾನೇಜ್ಮೆಂಟ್ ಕಮಿಟಿಯವ್ರನ್ನ ಇಂಟರ್ವ್ಯೂ ಮಾಡೋದೇನು? ಯಾರಿಗೆ ನಿಜವಾದ ಕಿರೀಟ ಅಂತಂದ್ರೆ, 1 ತಿಂಗಳ ಹಿಂದೆ ಇದೇ ಆಡಿಟೋರಿಯಂ ಅಲ್ಲಿ ನಮ್ಮ ಮೇಡಮ್ನವರು ನಮ್ಮನ್ನು ಕರೆಸಿ ಅದೇ ಟೀಚರ್ಸ್ ಅಡ್ರೆಸ್ ಮಾಡಪ್ಪ ಅಂತ ಹೇಳಿದ್ರು. ಮಾಡಿದ್ದೆ. ಆವಾಗಂತೂ ಅವರಿಗೆ 1.5 ಗಂಟೆ ಕುತ್ಕೊಳ್ಳೇಬೇಕು ಅಂತ ಕಡ್ಡಾಯ ಇತ್ತು. ನಾನು 1.5 ಗಂಟೆ ಮಾತಾಡ್ಲೇಬೇಕಾಯ್ತು. ಮಾತಾಡದೆ ಯಾವತ್ತು. ಇವತ್ತು ನಿಮಗೆ ಅಂತ ಕಡ್ಡಾಯ ಇಲ್ಲ, ಅಷ್ಟೊಂದು ಮಾತಾಡಲ್ಲ. ಆದ್ರೆ ಅಷ್ಟೊಂದು ಕೊಡ್ತಿದ್ದೀನಲ್ಲ, ತಿರ್ಗಾ ನನ್ನನ್ನು ಯಾಕೆ ಮೇಡಮ್ ಕರ್ಸಿದ್ರು ಅಂತ ನನಗೆ ಗೊತ್ತು. ಅವ್ರಿಗೆ ಇವನು ನಿಂತ್ಕೊಂಡ್ರೆ ಕೊರಿತಾನೆ, ರಿಟೈರ್ಡ್ ಮೇಸ್ಟ್ರು, ಮೈ ಕೊಡಬಾರ್ದು ಇವ್ರಿಗೆ ಅಂತ ಗೊತ್ತು, ಆದರೂ ಕೊಟ್ಟಿದ್ದಾರೆ. ಮೇಡಮ್ ಹೇಳ್ತಾ ಇದ್ರು, ಅಂಡರ್ 17 ಚೆಸ್ ಚಾಂಪಿಯನ್ ಯಾರಪ್ಪ ನಿಂತ್ಕೊ, ಲುಕಟ್ಟೆ ವಯಸ್ಸು, ಲುಕಟ್ಟೆ ಸರ್. ದಯಮಾಡಿ ಪೇರೆಂಟ್ಸ್ ನಿಂತ್ಕೊಳ್ಳಿ, ದಯಮಾಡಿ ಪೇರೆಂಟ್ಸ್ ನಿಂತ್ಕೊಳ್ಳಿ. ಹ್ಯಾಂಡ್ಸ್ ಆಫ್. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ಇವನೊಬ್ಬನೇ ಅಲ್ಲ, ಇಲ್ಲಿ ಕೂತ್ಕೊಳ್ಳಿ ಸರ್ ದಯಮಾಡಿ. ಇಲ್ಲಿ ಬಂದವರು ಎಲ್ಲ ಅಷ್ಟೇ ರೀ. ಈಚ್ ಒನ್ ಇಸ್ ಎಕ್ಸಾಂಪ್ಲರಿ.
ಅದಕ್ಕೆ ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡಿದ್ರು, ಅವ್ರೆಲ್ಲ ಸ್ಟೇಜ್ ಮೇಲೆ ಕರೆದು ಪೆರೇಡ್ ಮಾಡಿದ್ರು. ಯಾಕೆ ಮಾಡಿದ್ರು? ಈ ಸಲ SLC ಬಂದಿದ್ದೀರಲ್ಲ, ಹಿಂದೆ ಎಲ್ಲ ಕೂತಿದ್ದೀರಲ್ಲ, ಕೈ ಎತ್ತಿ. ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳೋಕೆ ಮ್ಯಾನೇಜ್ಮೆಂಟ್ ಅವರು ಇವರನ್ನೆಲ್ಲ ಕರೆಸಿ ಪೆರೇಡ್ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಒಂದು ಎಕ್ಸಾಂಪಲರಿ ಕೆಲಸ ಮಾಡಿದ್ರು. ಎಲ್ಲ ಟೀಚರ್ಸ್ನು, ಎಲ್ಲ ಸ್ಟಾಫ್ನು, ಎಲ್ಲ ಸಬ್ ಸ್ಟಾಫ್ನು ಇಲ್ಲಿ ಕರೆದು ನಮ್ಮ ಸೆಕ್ರೆಟರಿ ಸಾಹೇಬರು ಒಬ್ಬೊಬ್ಬರು ಬಂದಾಗ ಇವ್ರು ಹೀಗೆ ಅವ್ರ ಪ್ರೀತಿ ನೋಡ್ರಿ, ತಂದೆಯ ತರ ಕೂತಿದ್ದಾರೆ ಅವರಲ್ಲಿ. ಇಲ್ಲಿ ಎಷ್ಟು ಜನ ಇಲ್ಲೇ ಓದಿ, ಇಲ್ಲೇ ಟೀಚರ್ಸ್ ಆಗಿ, ಇಲ್ಲೇ ಕಿರೀಟ ಇಟ್ಕೊಂಡು ಮನೆಗೆ ಹೋಗ್ತೀರಲ್ಲ, ನಿಮಗೆ ಹೆಂಗಾಗಿರ್ಬೇಡ. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಬಲಗಡೆ ಕೊನೆಗೆ ಮೇಡಮ್ ಕೂತಿದಾರಲ್ಲ, ಅವರು ಇಲ್ಲೇ ಸ್ಟೂಡೆಂಟು, ಇಲ್ಲೇ ಟೀಚರು, ಇಲ್ಲೇ ಪ್ರಿನ್ಸಿಪಾಲು, ಇಲ್ಲೇ ವೈಸ್ ಪ್ರೆಸಿಡೆಂಟ್. ಈ ಕಡೆ ಕೊನೆಗೆ ನಿಮ್ಮ ಹೆಡ್ ಮೇಡಮ್ ಕೂತಿದ್ದಾರಲ್ಲ, ಅವರು ಅಷ್ಟೇ. ಅದಕ್ಕೆ ಹೇಳಿದೆ, ಮೇಡಮ್ ಎಲ್ಲಿ ನಿಮ್ಮ ಮನೆ ಅಂತ ಲಾಸ್ಟ್ ಟೈಮ್ ಕೇಳಿದಾಗ ಪಕ್ಕದಲ್ಲೇ ಅಂದ್ರು. ಅವ್ರಿಗೆ ಮನೆಗೂ ಶಾಲೆಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಹಾಗೆ ಮನೆ ಎಷ್ಟು ದೂರ ಇದ್ರು ನಿಮ್ಮೆಲ್ಲ ಟೀಚರ್ಸ್ಗೂ ಮನೆಗೂ ಶಾಲೆಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಇಲ್ಲಿದ್ರೆ ಮಲ್ಲಿದ್ದಂಗೆ ಇರ್ತೀರಾ, ಮನೆಗೆ ಹೋದ್ರೆ ಶಾಲೆ ವಿಷಯನೇ ಯೋಚನೆ ಮಾಡ್ತಾ ಇರ್ತೀರಾ. ನಾನು ಲಾಸ್ಟ್ ಟೈಮ್ ಹೇಳಿದಾಗ ಆ ಮಾತನ್ನು ಮತ್ತೆ ರಿಪೀಟ್ ಮಾಡ್ತೀನಿ. ಯಾವ ಮನೆಯಲ್ಲಿ ತಾಯಿ ತಂದೆಗಳು ಟೀಚರ್ಸ್ ಆಗ್ತಾರೋ, ಐ ಮೀನ್ ದಿಸ್ ಸೆಂಟೆನ್ಸ್ ಟು ದ ಪೇರೆಂಟ್ಸ್ ಆಗಿದ್ದೀರಿ, ಅದಕ್ಕೆ ನಿಮ್ಮ ಮಕ್ಕಳು ಹೀಗಾಗಿದ್ದಾರೆ. ಯಾವ ಮನೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಆಗ್ತಾರೋ, ಯಾವ ಶಾಲೆಯಲ್ಲಿ ಟೀಚರ್ಸ್ ಪೇರೆಂಟ್ಸ್ ಆಗ್ತಾರೋ, ಆ ಶಾಲೆ ಸರ್ದಾರ್ ಪಟೇಲ್ ಶಾಲೆ ಆಗುತ್ತೆ. ಇಲ್ಲಿ ನನಗೆ ಬೆಳಿಗ್ಗೆ ಒಂಥರ ಭಯ ಇತ್ತು ಸರ್. ಕಡಿಮೆ ಮಾರ್ಕ್ಸ್ ತಗೊಂಡವರು ಕೂತಿರ್ತಾರೋ ಏನೋ, ಪಾಪ ಅವ್ರಿಗೆ ಹೇಗಪ್ಪ ಕಂಪೇರ್ ಮಾಡಿ ಮಾತಾಡೋದು, ಅವ್ರ ಮನಸ್ಸಿಗೆ ನೋವಾಗುತ್ತೇನೋ ಅನ್ನೋದಿತ್ತು. ಆದ್ರೆ ನೀವು ಯಾರನ್ನು ಕರೆಸಿದ್ದೀರಿ ಅಂದ್ರೆ, ನಿಮ್ಮ ಮುಂದೆ ಒಂದು ಬೆಟ್ಟದಂತಹ ಚಾಲೆಂಜ್ ಇದೆ ಅಂತ ಫೇಸ್ ಮಾಡಬೇಕು ನೀವು ಅಂತ ಮುಂದಿನ ಬ್ಯಾಚ್ ಅವ್ರು ಕರೆಸಿದ್ದೀರಲ್ಲ. ಹಾಗಾಗಿ ಐ ಕ್ಯಾನ್ ಟೆಲ್ ಯು ದ ನೆಕ್ಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ದಟ್ ದಿಸ್ ಈಸ್ ದಿ ಎಕ್ಸಾಮ್ ದಟ್ ಯು ಹ್ಯಾವ್ ಟು ಫಾಲೋ. ಶಾಲೆ ಒಂದು ದೇವಸ್ಥಾನ, ಕಲಿಕೆ ಒಂದು ಪೂಜೆ, ಟೀಚರ್ಸು ಪೂಜಾರಿಗಳು, ನೀವೆಲ್ಲ ಭಕ್ತರು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ. ವಿಜಯ ಹೈಸ್ಕೂಲಲ್ಲಿ ಹೇಳಿದೆ ನಾನು ಒಂದ್ಸಲಿ, ಇವತ್ತಿಗೂ ಇದೆ ನಮ್ಮ ಲೋಗೋ. ಏನ್ ಗೊತ್ತಾ? ಸ್ಕೂಲ್ ಈಸ್ ಎ ಟೆಂಪಲ್ ಆಫ್ ನಾಲೆಡ್ಜ್ ಅಂತ. ದಿಸ್ ಈಸ್ ಎ ಟೆಂಪಲ್ ಐಸ್. ಈ ಒಂದು ವಿದ್ಯೆ ಕಲಿಕೆ ಅನ್ನೋದು ಒಂದು ದೊಡ್ಡ ಯಜ್ಞ. ಅದಕ್ಕೆ ಹವಿಸ್ಸನ್ನು ಹಾಕ್ತಾ ಇರ್ತೀರಲ್ಲ, ಅದೇ ನಿಮ್ಮ ಕಲಿಕೆ. ಆ ಯಜ್ಞ ಸಫಲವಾಗಬೇಕಾದ್ರೆ ಆ ಸಾಫಲ್ಯವನ್ನ ಇಂಥ ದಿವಸ ಕಾಣೋದು, ಇದೇ ಆ ಯಜ್ಞದ ಸಾಫಲ್ಯ. ಹಾಗಾಗಿ ನಮ್ಮ ಹಿಂದೂ ಧರ್ಮದ ಪ್ರಕಾರ, ನಮ್ಮ ಹಿಂದೂ ಟ್ರೆಡಿಷನ್ ಪ್ರಕಾರ, ನಮ್ಮ ಭಾರತೀಯತೆಯ ಪ್ರಕಾರ, ನಮ್ಮ ಹಿಂದೂಸ್ತಾನದಲ್ಲಿ ಪ್ರಾಚೀನ ಗುರುಕುಲಗಳಲ್ಲಿ ಇದ್ದಂತಹ ವಿದ್ಯೆ ಕಲಿಕೆ ಏನಿತ್ತು, ಅದು ಇನ್ ಎ ಮಾಡರ್ನೈಸ್ಡ್ ವೇ ಈಸ್ ಫೌಂಡ್ ಹಿಯರ್ in this VVS school. ಮುಂದೆ ಯಾಕೆ ಅವ್ರಿಗೆಲ್ಲ ಅಷ್ಟೊಂದು ಮಾರ್ಕ್ಸ್ ಬಂತು ಅಂತಂದ್ರೆ, ಅವರ ಮನೆಯ ಶಿಸ್ತು, ಶಾಲೆಯಲ್ಲಿ ಶಿಸ್ತು, ಮತ್ತೆ ತಾವೇ ಮೈಗೂಡಿಸಿಕೊಂಡಂತಹ ಶಿಸ್ತು, ಆ ಶಿಸ್ತುಬದ್ಧವಾದ ಜೀವನ, ಆ ಶಿಸ್ತುಬದ್ಧವಾದ ಕಲಿಕೆ, ಆ ಶಿಸ್ತುಬದ್ಧವಾದ ಅಕಾಡೆಮಿಕ್ ವರ್ಕ್ ಏನಿದೆ, ಈ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಅಗೇನ್ ಇಟ್ ಈಸ್ ಎ ಲೆಸನ್ ಫಾರ್ ದಿ ಬ್ಯಾಕ್ ಬೆಂಚರ್ಸ್ ಹೂ ಆರ್ ಗೋಯಿಂಗ್ ಟು ಬಿ ಫ್ರಂಟ್ ಬೆಂಚರ್ಸ್ ಇನ್ ದ ನೆಕ್ಸ್ಟ್ ಕಮಿಂಗ್ ಇಯರ್. ಇಲ್ಲಿ ಒಬ್ಬೊಬ್ಬರೇ ಮೇಲೆ ಬಂದು ಪ್ರೈಸ್ ತಗೊಂಡು ಹೋಗ್ತಾ ಇದ್ರೆ ನನಗೆ ಅನ್ನಿಸ್ತಾ ಇತ್ತು, ಇದರಲ್ಲಿ 10 ಜನ ಅಟ್ಲೀಸ್ಟ್ ನಾಳೆ ಅಲ್ಲಿ ದೆಹಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸಿಡೆಂಟ್ ಇಂದ ತಗೋಬೋದಲ್ವಾ?
ವೈ ನಾಟ್? ಇದೇ ತರ ನೀವು ಹೋದಾಗ ಈ ನಿಮ್ಮ ತಾಯಿ ತಂದೆಗಳು ಹೋಗ್ಕೊಂಡೇನು ಬರೋದಿಲ್ಲ, ಇನ್ನೂ ದೃಢವಾಗಿದ್ದಾರೆ, ಗಟ್ಟಿಯಾಗೆ ಬರ್ತಾರೆ, ಫ್ಲೈಟ್ ಅಲ್ಲಿ ಬಂದಿರ್ತಾರೆ, ನಿಮಗೂ ಅಕಾಮಿಡೇಷನ್ ಮಾಡಿರ್ತಾರೆ. ನೀವು ಆಗ ನಿಮ್ಮ ಪೇರೆಂಟ್ಸ್ ಅನ್ನು ಇಲ್ಲಿ ಕೂಡಿಸಿ ಪ್ರೆಸಿಡೆಂಟ್ ಇಂದ ಅವಾರ್ಡ್ ತಗೊಂಡ್ರೆ ಅವ್ರು ಅಳೋಕ್ ಶುರು ಮಾಡ್ತಾರ್ರಿ. ಇವತ್ತೇ ಬಹಳ ಜನ ಹತ್ತಿರ್ಬೇಕು, ಕಣ್ಣಲ್ಲಿ ನೀರು ಹಾಕಿರ್ಬೇಕು ಮಕ್ಕಳ ಅಚೀವ್ಮೆಂಟ್ ನೋಡಿ. ಐ ಆಮ್ ವೆರಿ ಪ್ರೌಡ್. ದೋ ಯು ಆರ್ ನಾಟ್ ಮೈ ಓನ್ ಚಿಲ್ಡ್ರನ್, I am proud of all of you, the students and the parents and management and the staff. ಕ್ಲಾಸ್ರೂಮ್ ಟೀಚಿಂಗ್ನ ಯಾರು ಮನಸ್ಸಿಟ್ಟು ಕಲಿತಾರೋ, ಯಾರು ಓದಬೇಕಾದ ಟೈಮಲ್ಲಿ ನಿಜವಾಗ್ಲೂ ಓದ್ತಾರೋ, ಯಾರು ಮನಸ್ಸಿಟ್ಟು ಎಕ್ಸಾಮ್ ಬರೀತಾರೋ, ಯಾರು ನಿಜವಾದ ಅಭ್ಯಾಸ ಮಾಡ್ತಾರೋ ಅವರು ಫೇಲ್ ಆಗೋಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್. ಯಾರು ಸ್ವಲ್ಪ ಈ ಕಡೆ ಆ ಕಡೆ ವೇವರ್ ಆಗ್ತಾರೋ ಅವರಿಗೆ ಒಂದು ಚಾನ್ಸ್ ಇದೆ. ಆದರೆ ಮನೆಯಲ್ಲಿ ನಿಮ್ಮ ಪೇರೆಂಟ್ಸು, ಇಲ್ಲಿ ಟೀಚರ್ಸು ಒಂದು ಗ್ರೂವಲ್ಲಿ ಹಾಕಿದ್ದಾರೆ ನಿಮ್ಮನ್ನ, ಆ ಗ್ರೂವಲ್ಲಿ ಬೆಳೀತಾ ಇದ್ದೀರಾ. ಹಾಗಾಗಿ ನೀವು ವೇವರ್ ಆಗೋಕೆ ಸಾಧ್ಯನೇ ಇಲ್ಲ, ಹೀಗೇ ಇರ್ತೀರಾ. ಒಂದು ಕಿವಿ ಮಾತು ಹೇಳ್ತೀನಿ, ಇದು ನಿಮ್ಮ ಟರ್ನಿಂಗ್ ಪಾಯಿಂಟ್. SSLC PUC ನಲ್ಲಿ ನೀವು ನೆಕ್ಸ್ಟು ನಿಮ್ಮ ಚಾಯ್ಸ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಜರ್ನಲಿಸಮ್, ಕಂಪ್ಯೂಟರ್, ಯದ್ವಾ ತದ್ವಾ ಕೋರ್ಸ್ಗಳಿದೆ ಇವಾಗಂತೂ. ನಮಗಂತೂ ಏನೂ ಇರಲಿಲ್ಲ. ಇಂಗ್ಲೀಷಲ್ಲಿ ಜಾಸ್ತಿ ಮಾರ್ಕ್ಸ್ ಬಂತ, ಇಂಗ್ಲೀಷ್ MA ಮಾಡೋದು ನಮ್ಮಣ್ಣ. ನಾನು ಇಂಗ್ಲೀಷ್ MA ಮಾಡಿದೆ, ಇಂಗ್ಲೀಷ್ ಟೀಚರ್ ಆದೆ, ಆದರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಅದು ಪರವಾಗಿಲ್ಲ ಇರಲಿ. ಆದರೆ ಈಗ ಗ್ಲೋಬಲೈಸೇಷನ್ ಆಗಿಲ್ಲ, ಗೂಗಲೈಸೇಷನ್ ಆಗಿದೆ ಅಲ್ವಾ? ಈಗ ನಮಗೆ ಟೀಚರ್ಸ್ಗೆ ಏನು ಭಯ ಗೊತ್ತಾ? ಈ ರ್ಯಾಂಕ್ ತಗೊಂಡಂತ ಸ್ಟೂಡೆಂಟ್ಸ್ಗೆ ಈ ಟೀಚರ್ಸ್ ಅದು ಹೇಗೆ ಪಾಠ ಮಾಡಿದ್ರು, ಒಂದೊಂದು ಕ್ಲಾಸಲ್ಲೂ ಹೋಗಿ ಅವ್ರ ಮುಂದೆ ನಿಂದ್ರಲ್ಲ, ಪಾಪ ನೀವೆಷ್ಟು ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿರ್ಬೇಕು. ಅವರು ನೋಡ್ರಿ, ಮನೆಯಲ್ಲಿ ಕಂಪ್ಯೂಟರ್ ಅಂತ ಯಾವ ಎಲ್ಲ ಜೋಬಲ್ಲಿ ಇಟ್ಕೊಳ್ಳೋದು, ಮೊಬೈಲ್ ತೆಕ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಶಾಲೆಗೂ ತರ್ತಾರೆ, ಬಹುಶಃ ಕ್ಲಾಸ್ ರೂಮಲ್ಲಿ ಅಲೋ ಮಾಡಲ್ಲ ಅನ್ಸುತ್ತೆ ಮೊಬೈಲ್ಗಳನ್ನ. ಆದರೆ ಒಬ್ಬ ಟೀಚರ್ಗೆ ಯಾವುದಾದ್ರೂ ಡೌಟ್ ಬಂದಾಗ ಈಗ ನಾವು ಕೂಡ ಗೂಗಲೈಸ್ ಆಗಲೇಬೇಕು. ಯಾಕೆಂದ್ರೆ ನಮಗಿಂತ ಮೊದಲು ಅವ್ರು ಗೂಗಲೈಸ್ ಆಗಿ ನಾವು ಹೇಳಬೇಕಾದ ಆನ್ಸರ್ ಅವ್ರ ಕ್ಲಾಸಲ್ಲಿ ಹೇಳ್ಬಿಟ್ರೆ ನಮ್ಗತಿ. ಹಾಗಾಗಿ ವಿ ಆರ್ ಮೋರ್ ಅಲರ್ಟ್ ನಾವು. ಯು ಹ್ಯಾವ್ ಮೇಡ್ ಅಸ್ ಅಲರ್ಟ್. ಅಂಡ್ ಒಂದಕ್ಕೆ ನಮಗೆ ನಮ್ಮ ಕಾಲದಲ್ಲಿ 65-70 ಇಸ್ವಿನಲ್ಲಿ ನಮಗೆ ಬರೀ ರೇಡಿಯೋ ಇತ್ತು, ಅಷ್ಟೇ. TV ಕೂಡ ನೋಡಿರಲಿಲ್ಲ ನಾವು. ಆದರೆ ನಿಮ್ಮಂತಹ ಅನುಕೂಲಗಳು ನಮಗಿದ್ದಿದ್ರೆ ಅದೇನಾಗ್ತಿದ್ವೋ ಗೊತ್ತಿಲ್ಲ, ಇಷ್ಟಂತೂ ಆಗ್ತಾ ಇದೆ, ಅದಂತೂ ನಿಜ. ಯಾಕೆಂದ್ರೆ ನಮ್ಮ IQನೇ ಕಮ್ಮಿ ಆ ಕಾಲಕ್ಕೆ. ಈಗ ನರ್ಸಿಂಗ್ ಹೋಮಲ್ಲಿ ಹುಟ್ಟೋದೇನೆ TV ಮುಂದೆ, ಅಲ್ಲೊಂದು TV ಇರುತ್ತೆ ಅಲ್ವಾ? ಆ ಹೆರಿಗೆ ಪ್ರಾಸೆಸ್ ಎಲ್ಲ ತೋರಿಸ್ತಾ ಇರ್ತಾರೆ. ಹುಟ್ಟಿದ ತಕ್ಷಣ ಹೋಟೆಲ್ ಮಗು ಇದ್ದಂಗೆ ಯಾವ ಮಗು ಅಂತ ಹೇಳ್ತಾರೆ. ಹಾಗಾಗಿ ಅಪ್ಪ ಅಮ್ಮನಿಗೆ ಏನೋ ಅಯ್ಯೋ ಹೆಣ್ಮಗು ಅಂತ ಬಿಡ್ರಿ ಅದು ಆ ಒಂದು ಆಟಿಟ್ಯೂಡ್ ಇಸ್ ವೆರಿ ಬ್ಯಾಡ್. ನೋಡ್ರಿ ಹೆಣ್ಮಕ್ಳು ಚಪ್ಪಡಿ ನೋಡಿ, ತಾಯಿಯಂದು ಒಬ್ಬೊಬ್ಬ ಅಪ್ಪ ಅಮ್ಮನು ಮಗನ ಜೊತೆ ನಡ್ಕೊಂಡ್ ಬರ್ತಾ ಇದ್ದಾಗ ಅವರೆಲ್ಲ ಯುದ್ಧ ಗೆದ್ದಿದ್ದು, ನಾವು ಯುದ್ಧ ಗೆದ್ದಿದ್ದು ಅನ್ನೋದರ ನಡ್ಕೊಂಡ್ ಬರ್ತಾ ಇದ್ರು. ಆನಾಗೆ ನೋಡ್ಬೇಕು, ಆ ಮಿಂಚು ನೋಡ್ಬೇಕು ಅವ್ರ ಮುಗಿದ ಮೇಲೆ. ವಾರೇವಾ ಬ್ಯೂಟಿಫುಲ್. ಅದು ಅದು ನೀವು ನಿಮ್ಮ ಅಪ್ಪ ಅಮ್ಮನ ಕೊಡ್ಬೇಕಾಗುತ್ತೆ, ಅದು ನೀವು ಈ ಟೀಚರ್ಸ್ ಕೊಡ್ಬೇಕಾಗುತ್ತೆ, ಅದು ನೀವು ಈ ಸಂಸ್ಥೆಗೆ ಕೊಡ್ಬೇಕಾಗುತ್ತೆ. ಹೈಸ್ಕೂಲ್ ಜ್ಞಾಪಕ ಬರೋಷ್ಟು ಜೀವನದಲ್ಲಿ ಇನ್ಯಾವ ಘಟ್ಟನೂ ಜ್ಞಾಪಕ ಬರೋಲ್ಲ, ಯಾಕೋ ಗೊತ್ತಿಲ್ಲ. ಹೌದಾ? ಈಗ ನಿಮಗೆ ಕಾಲೇಜ್ಗೆ ಹೋಗ್ತೀರಾ ನೀವು, ಇನ್ನು 10 ವರ್ಷ ಆದ್ಮೇಲೆ ನನ್ನ ಮಾತು ಜ್ಞಾಪಿಸ್ಕೊಳ್ಳಿ. ನಾನು ಹೈಸ್ಕೂಲು, ಕಾಲೇಜು, ಕೆಲಸ, ರಿಟೈರು ಎಲ್ಲ ಆಗೋಯ್ತು ನಂದು. ಈಗ ನನಗೆ ಜ್ಞಾಪಕ ಬರೋದೇ ನಿಜ ಹೈಸ್ಕೂಲ್, ಯಾಕೋ ಗೊತ್ತಿಲ್ಲ. ಒಬ್ಬೊಬ್ಬ ಮೇಷ್ಟ್ರ ಹೆಸರು ಜ್ಞಾಪಕ ಇದೆ, ಒಬ್ಬೊಬ್ಬ ಮೇಷ್ಟ್ರು ಜೋಕ್ಸ್ ಜ್ಞಾಪಕ ಇದೆ, ಅವ್ರು ಪಾಠ ಮಾಡ್ತಾ ಇದ್ದ ರೀತಿ ಜ್ಞಾಪಕ ಇದೆ, ಅವ್ರು ಕೊಟ್ಟು ಹೋದೇ ಜ್ಞಾಪಕ ಇದೆ. ಮೊನ್ನೆ MNR ಅಂತ ಒಬ್ರು ಮೇಷ್ಟ್ರು ತಿಳ್ಕೊಂಡ್ರು ಸರ್, PT ಮೇಷ್ಟ್ರು. ಯಾಕೋ ತುಂಬಾ ಪಾಪ್ಯುಲರ್. ಮೊದಲು ಅವ್ರಿಗೇನೆ
ಅದು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಯಾಕೆ ಪಾಪ್ಯುಲರ್ ಅಂತ, ಯಾಕೆಂದ್ರೆ ಅವರು ಆಟ ಮಾಡಲ್ಲ, ಆಟ ಆಡಿಸ್ತಾರೆ. ಮನೆ ತಿಳ್ಕೊಂಡವರು ಬಿ ಡಿಬೇಟ್ ನನಗಂತೂ ತುಂಬಾ ಪ್ರಿಯ. ಯಾಕೆಂದ್ರೆ ನಾಟಕ ಮಾಡಿಸ್ತಾ ಇದ್ರು, ನಾನು ಸ್ವಲ್ಪ ಹಿಸ್ಟ್ರಿಯಾನಿಕ್ ಟ್ಯಾಲೆಂಟ್ಸ್ ಇದ್ದಿದ್ರಿಂದ ಸ್ಟೇಜ್ ಮೇಲೆ ಹೆಚ್ಚು ಮಿಂಚ್ತಾ ಇರೋದ್ರಿಂದ ಅಂತಹ ಅವ್ರ ಮನೆ ತೀರ್ಕೊಂಡಾಗ ಯಾರೋ ಒಂದು ಮೆಸೇಜ್ ಹಾಕಿದ್ರು, ಅವ್ರು ಮಾಡ್ತಾ ಇದ್ದಿದ್ದು ಪಾಠ ಚೆನ್ನಾಗಿತ್ತು ಹಾಗೆ ಹೀಗೆ ಅಂತೆಲ್ಲ. ಅವರು NCC ಮೆಟ್ರೋ ಆಗಿದ್ರು, NCC ಬೆತ್ತದಲ್ಲಿ ಬಾರಿಸ್ತಾ ಇದ್ರು. ನಾನು ಹಾಕಿದೆ ಅವರ ಬೆತ್ತದ ಏಟು ಕೂಡ ಅಂತ. ಸ್ಪೇರ್ ದಿ ರಾಡ್ ಅಂಡ್ ಸ್ಪಾಯಿಲ್ ದಿ ಚೈಲ್ಡ್ ಅಂತ ಇದೆ. ನೀವು ಪೇರೆಂಟ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ, ಡೋಂಟ್ ಸ್ಪೇರ್ ದಿ ರಾಡ್. ಕೈಯಲ್ಲಿ ಬೆತ್ತ ಇಟ್ಕೊಂಡು ನಿಮ್ಮ ಮಕ್ಕಳನ್ನು ಹೊಡೀರಿ ಅಂತ ಹೇಳ್ತಿಲ್ಲ ನಾನು. ಆ ಬೆತ್ತ ಸುಮ್ಮನೆ ಅಲ್ಲಿದೆ ಅಂತ ತೋರಿಸಿ ಸಾಕು, ಅದು ಮಾತಿನಲ್ಲೇ ತೋರಿಸಿ ಸಾಕು. ನಿಮ್ಮ ಮಕ್ಕಳಂತ ಮಕ್ಕಳು ಅದು ಬೇಗ ಗ್ರಹಿಸ್ಕೊಳ್ತಾರೆ, ಸರಿ ಹೋಗ್ಬಿಡ್ತಾರೆ. ಅದರ ಅವಶ್ಯಕತೆ ನಿಮ್ಮಗಳ ಮನೆಯಲ್ಲಿ ಬಹುಶಃ ಬಂದಿರ್ಲಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ. ಬಂದಿದ್ದಿದ್ರೆ ಈ ಅಚೀವ್ಮೆಂಟ್ ಆಗ್ತಿರ್ಲಿಲ್ಲ ಬಿಡಿ. ಎನಿವೆ ಸಾರಿ, 2 ನಿಮಿಷಕ್ಕೆ ಮುಗಿಸ್ತೀನಿ. ಗೊತ್ತು ಮುಗಿಸಯ ಸಾಕು, ನೀವು ಹೇಳಿದ್ದೇ ಇದೆ ನನಗೆಲ್ಲ ಗೊತ್ತಿರೋದೆ ಅಂತ ನೋ ಪ್ರಾಬ್ಲಮ್. ಆದರೆ ಮಕ್ಕಳಿಗೆ ಒಂದು ಕಿವಿ ಮಾತು ನೋಡಿ, ಇಂತಹ ಪೇರೆಂಟ್ಸು, ಇಂತಹ ಟೀಚರ್ಸು, ಇಂತಹ ಸ್ಕೂಲ್ ಮೊದಲು ಇದ್ದೀರ ನೀವು, ದಯಮಾಡಿ ನಿಮ್ಮ ತಾಯಿ ತಂದೆಗಳ ಬಗ್ಗೆ, ಮನೆಯಲ್ಲಿ ಅಜ್ಜಿ ತಾತ ಇದ್ದರೆ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಕರುಣೆ ತೋರಿಸಿ. ತಾಯಿ ತಂದೆಗಳನ್ನು ಕೊನೆಯವರೆಗೂ ಮರಿಬೇಡಿ. ಯಾರ್ಯಾರು ಈಗ ರ್ಯಾಂಕ್ ಹೋಲ್ಡರ್ಸೋ ಇನ್ನು 10 ವರ್ಷಕ್ಕೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡು ಎಂತೆಂಥದ್ದು ದೇಶಗಳಲ್ಲಿ ಹೋಗಿ ಸೆಟ್ಲ್ ಆಗಿರ್ತೀರ. ಆದರೆ ನಮ್ಮದನ್ನು ಮರಿಬೇಡಿ. ಜನನಿ ಜನ್ಮಭೂಮಿಶ್ಚ. ಹಾಗಾಗಿ ನಮ್ಮ ಹ್ಯೂಮನ್ ವ್ಯಾಲ್ಯೂಸು, ಡೊಮೆಸ್ಟಿಕ್ ವ್ಯಾಲ್ಯೂಸು ಮೈಗೂಡಿಸ್ಕೊಳ್ಳಿ. ಇದು ಭಾರತ, ಇದು ಹಿಂದೂಸ್ತಾನ, ಇದು ಬೆಂಗಳೂರು, ಇದು ಇಂಡಿಯಾ, ನಮ್ಮದು ಕೆಲವು ವ್ಯಾಲ್ಯೂಸ್ ಇದೆ. ಸೋಷಿಯಲ್, ಡೊಮೆಸ್ಟಿಕ್, ಆಲ್ ಕೈಂಡ್ಸ್ ಆಫ್ ರಿಲಿಜಿಯಸ್ ವ್ಯಾಲ್ಯೂಸ್ ಇದೆ. ನಮ್ಮ ರಿಲಿಜನ್ ಮೈಗೂಡಿಸ್ಕೊಳ್ಳಿ. ದಿನಕ್ಕೆ 2 ಪೇಪರ್ ಓದ್ರಿ, ಯಾವ ಮನಿ ಇದೆ, ಒಂದು ಕನ್ನಡ ಒಂದು ಇಂಗ್ಲೀಷ್, ಎನಿ ಪೇಪರ್ ದಟ್ ಯು ಚೂಸ್. ದಿನಕ್ಕೆ ಕನಿಷ್ಠ 2 ಪೇಜ್ ದೊಡ್ಡದು ಹ್ಯಾಂಡ್ ರೈಟಿಂಗ್ ಬರಿಬೇಕು. ಕಂಪ್ಯೂಟರ್ ಬಿಟ್ಬಿಡಿ, ಅದರಲ್ಲಿ ಹಾಯ್ ವೈ ಎಲ್ಲ ಬಿಟ್ಬಿಡಿ. ಖಂಡಿತ ಹ್ಯಾಂಡ್ ರೈಟಿಂಗ್ ಬರ್ಸ್ಕೊಳ್ಳಿ. ಸರ್, ನಮ್ಮ ಕಾಲದಲ್ಲಿ ಲೆಟರ್ ರೈಟಿಂಗ್ ಅಂತ ಒಂದು ಕ್ವಶನ್ ಇರ್ತಾ ಇತ್ತು, ತಮಗೂ ಗೊತ್ತು, 10 ಮಾರ್ಕ್ಸು. ಈಗ ಲೆಟರ್ ರೈಟಿಂಗ್ ಇಲ್ವೇ ಇಲ್ಲ. ಇದೆಯಾ ಮೇಡಮ್? ಓ, ಲೆಟರ್ ರೈಟಿಂಗ್ ಇದೆಯಾ? ಸಿಲೆಬಸ್ ಅಲ್ಲಿ ಇದ್ರೆ ಬಹಳ ಒಳ್ಳೆಯದು. ಆದರೆ ಅದು ಪರೀಕ್ಷೆಗೆ ಮಾತ್ರ ಸೀಮಿತವಾಗಿದೆ ಅನ್ಸುತ್ತೆ. ಅಷ್ಟು ದೀರ್ಘವಾಗಿ ಲೆಟರ್ ಯಾರಾದ್ರೂ ಕಂಪ್ಯೂಟರ್ ಕಳಿಸ್ತಾರ? ಅದು ಯಾರು ಟೈಪ್ ಮಾಡ್ತಾರೆ ಅಂದ್ಬಿಟ್ಟು ಇಮೋಜಿಗಳು ಕಳ್ಸ್ಕೊಂಡು ಹೋಗ್ತಾರೆ. ಆಶ್ಚರ್ಯಕ್ಕೊಂದು, ಬೇಜಾರಿಗೊಂದು, ದುಃಖಕ್ಕೊಂದು, ಅಳೋದಕ್ಕೊಂದು, ಖುಷಿಗೊಂದು ಇಮೋಜಿ ಓದಿ ಸುಮ್ಮನೆ ಮಾಡ್ತಾರೆ. ದಯಮಾಡಿ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಆದಷ್ಟು ನಮ್ಮ ಕಲ್ಚರ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿರ್ತಕ್ಕಂಥ ಎಲ್ಲ ರ್ಯಾಂಕು ಏನು ಯಾರು ಬಂದಿದ್ರು ಮಕ್ಕಳು, ಅವರಲ್ಲಿ ಒಂದು ಗುಣ ಅಂತೂ ಇದ್ದೇ ಇರುತ್ತೆ. ಅವರು ಯಾವುದೋ ಒಂದು ಲಲಿತ ಕಲೆಯಲ್ಲಿ ಪರಿಣಿತರಾಗಿರ್ತಾರೆ. ಇಲ್ಲ ಮೃದಕ, ಇಲ್ಲ ಪಿಟೀಲು, ಇಲ್ಲ ಆಟೋಟಗಳು, ಇಲ್ಲ ಚೆಸ್ಸು. ಸಾಯಂಕಾಲ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಪ್ಪ. ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಸಾಯಂಕಾಲ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದರ ಕಡೆ ಗಮನ ಕೊಡಿ. ಇರ್ಬಿಡಿ, ಇವ್ರನ್ನ ಮಾಡ್ತಾರೆ, ಕೆಲಸ ಎಲ್ಲ ಮಾಡ್ತಾರೆ, ರ್ಯಾಂಕ್ ಬಂದ್ಬಿಡುತ್ತೆ, ಒಳ್ಳೆ ಮಾರ್ಕ್ ಶೀಟ್ ಬರುತ್ತೆ, ಇಂಟರ್ವ್ಯೂಗೆ ಹೋಗ್ತಾರೆ, ಕೆಲಸ ಪ್ಲೇಸ್ಮೆಂಟ್ ಸಿಕ್ಬಿಡುತ್ತೆ, ಅದು ಬಿಡಿ, ಅದಕ್ಕೊಂದು ಕಡೆ. ಆದರೆ ನಿಜವಾದ ಮಾನವನಾಗಬೇಕಾದ್ರೆ ನಮ್ಗೆ ಲಲಿತಗಳು ತುಂಬ ಇಂಪಾರ್ಟೆಂಟ್. ನಾಟಕಕ್ಕೆ ಸೇರಿ ನಾಟಕ ಮಾಡಿ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಡಾನ್ಸ್ ಮಾಡ್ತಾರೆ, ಡಾನ್ಸ್ ಕ್ಲಾಸ್ಗೆ ಹೋಗಿ ಮೃದಂಗ ಕಲ್ತ್ಕೊಳ್ಳಿ, ಪಿಟೀಲ್ ಕಲ್ತ್ಕೊಳ್ಳಿ. ಯಾವುದೇ ಒಂದು ಯಾರೋ ಒಂದು ಕಡೆ ದೇಶಭಕ್ತಿ ಗೀತೆ ಹೇಳ್ಕೊಡ್ತಾರೆ, ಅಲ್ಲಿ ಹೋಗಿ ಸೇರ್ಕೊಳ್ಳಿ. ಈ ಈವ್ನಿಂಗ್ ಅಲ್ಲಿ ಈ ಥರದ ಕಾರ್ಯಕ್ರಮಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಮೇಕ್ಸ್ ಯು ಎ ರಿಯಲ್ ಇಂಡಿವಿಜುವಲ್. ಆಮೇಲೆ ನಮ್ಮ ರಾಮಾಯಣ ಮಹಾಭಾರತಗಳ ಕಡೆ ಗಮನ ಕೊಡಿ, ನಮ್ಮ ಭಗವದ್ಗೀತೆ ಕಡೆ ಗಮನ ಕೊಡಿ. ಅಲ್ಲೊಂದು ಶ್ಲೋಕ ಇದೆ ರೀ, ಶ್ಲೋಕಂ ಏಕಂ ತದರ್ಥಂ ವಾ ಪಾದಂ ಪಾದಾರ್ಥಮೇವ ವಾ ನಿತ್ಯಂ ಪಠತಿ ಭಕ್ತ ಯಹ ಸ ಮೋಕ್ಷಮಧಿಗಚ್ಚತಿ ಅಂತ. ಭಗವದ್ಗೀತೆ ಶ್ಲೋಕ ಪೂರ್ತಿ 18 ಅಧ್ಯಾಯಗಳು ಓದಿ ಅಂತ ಹೇಳಲ್ಲ. ಶ್ಲೋಕಂ ಏಕಂ, ಒಂದು ಶ್ಲೋಕ ಹೇಳಿ ಸಾಕು. ತದರ್ಥಂ ವಾ, ಅರ್ಧ ಶ್ಲೋಕ ಹೇಳಿ ಸಾಕು. ಪಾದಂ, ಕಾಲ್ಪದ, ಪಾದಾರ್ಧಂ, ಹೇಗಾದರೂ ಆಗಲಿ. ಭಗವದ್ಗೀತೆ ಒಂದು ಮಾತು. ಅಂದರೆ ಭಗವದ್ಗೀತೆಯನ್ನೇ ಅಂತ ಅಲ್ಲ, ನಿಮಗೇನು ಖುಷಿ ಕೊಡುತ್ತೋ
ಹಾಗಾಗಿ ನಿಮ್ಮ ಮುಂದೆ ಒಂದು ಸಾಗರವೇ ತೆಕ್ಕೊಂಡಿದೆ. ಆ ಸಾಗರದಲ್ಲಿ ನೀವು ಯಾವುದು ಚೂಸ್ ಮಾಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಂತಹ ಒಂದು ಸಂಸ್ಥೆಯಲ್ಲಿ, ಇಂತಹ ಒಬ್ಬ ಟೀಚರ್ಸ್ ಮಧ್ಯೆ, ಅಂತಹ ಪೇರೆಂಟ್ಸ್ ಬೆಳೆಸಿರೋ ನೀವು ಮಕ್ಕಳು ಇಂತಹ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಕಿರೀಟಗಳನ್ನು ಹೊತ್ಕೊಂಡು ಹೋಗೋದು ನೋಡಿ, ನಾನಂತೂ ಇವತ್ತು ನನ್ನ ಜೀವನದಲ್ಲಿ ಅತಿ ಮುಖ್ಯವಾದ ಸಾರ್ಥಕವಾದ ದಿನ ಅಂತ ಹೇಳ್ತಾ, ಬೋರ್ ಮಾಡಿಲ್ಲ ಅಂತ ತಿಳ್ಕೊಂಡು ಖಂಡಿತ ಈಗ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.